ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಏಪ್ರಿಲ್ 9ಕ್ಕೆ ನಡೆಯುವಂತಹ ಉಪಚುನಾವಣೆಗೆ ಈಗಾಗಲೇ ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ನಿಂದ ಸಮರ್ಥ ಶಾಮನೂರು ಹಾಗೆ ಬಿಜೆಪಿಯಿಂದ ಶ್ರೀನಿವಾಸ್ ದಾಸಕರಿಯಪ್ಪ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಹಾಗೆ ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚಿರಂತಿಮಠ ಹಾಗೂ ಕಾಂಗ್ರೆಸ್ನಿಂದ ಉಮೇಶ್ ಮೇಟಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನಿಂದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಸತೀಶ್ ಜಾರಕಿಹೊಳಿ ಕೂಡ ಭಾಗಿಯಾಗಿದ್ರು. ಬಾಗಲಕೋಟೆಯಲ್ಲಿ ಬಿಜೆಪಿಯಿಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೆ ಜಗದೀಶ್ ಶೆಟ್ಟರ್, ಬಿವೈ ವಿಜಯೇಂದ್ರ ಮತ್ತಿತರರು ಕೂಡ ಭಾಗಿಯಾಗಿದ್ರು. ದಾವಣಗೆರೆಯಲ್ಲಿ ಕಾಂಗ್ರೆಸ್ನಿಂದ ಎಸ್ಎಸ್ ಮಲ್ಲಿಕಾರ್ಜುನ್, ಪ್ರಭಾ ಮಲ್ಲಿಕಾರ್ಜುನ್, ಡಿಜಿ ಶಾಂತನಗೌಡ ಮತ್ತಿತರರು ಕೂಡ ಭಾಗಿಯಾಗಿದ್ರು. ದಾವಣಗೆರೆಯಲ್ಲಿ ಬಿಜೆಪಿಯಿಂದ ಬಿವೈ ವಿಜಯೇಂದ್ರ, ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್ ಕೂಡ ಭಾಗಿಯಾಗಿದ್ರು. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಸಹೋದ್ಯೋಗಿ ಹಬೀಬ್ ಅವರು ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಸಹೋದ್ಯೋಗಿ ಹಬೀಬ್ ಅವರು. ಎಸ್ ಹಬೀಬ್, ದಾವಣಗೆರೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಿಂದ ಯಾರೆಲ್ಲ ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡಿದ್ರು ಅಂತ? ಎಸ್ ಪವಿತ್ರ, ಇವತ್ತು ಬಹಳ ದೊಡ್ಡ ಮಟ್ಟದ ಬೈ ಎಲೆಕ್ಷನ್ ನ ಒಂದು ಬೆಳವಣಿಗೆ ಆಗಿರ್ತಕ್ಕಂಥದ್ದು. ದೊಡ್ಡ ಮಟ್ಟದ ಹಗ್ಗಜಗ್ಗಾಟ ಏನು ನಡೀತಾ ಇತ್ತು ಕಾಂಗ್ರೆಸ್ನಿಂದ ಮತ್ತು ಬಿಜೆಪಿಯಿಂದ, ಎರಡೂ ಪಕ್ಷಗಳಿಂದ ನಮ್ಮ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ, ಆಡಳಿತಾರೂಢ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಈ ಒಂದು ಅಪಸವ್ಯಕ್ಕೆ ಕಾರಣರಾಗಿದ್ರು. ಅಂದ್ರೆ ಯಾರಿಗೆ ಟಿಕೆಟ್ ಸಿಗುತ್ತೆ, ಕೊನೆ ಕ್ಷಣದವರೆಗೂ ನಾಮಿನೇಷನ್ ಮಾಡ್ತಾರೋ ಮಾಡಲ್ವೋ. ಈಗಾಗಲೇ ಸಮರ್ಥ ಮಲ್ಲಿಕಾರ್ಜುನ್ಗೆ ನಾಮಿನೇಷನ್ ಟಿಕೆಟ್ ಅನ್ನು ಕೊಡಲಾಗಿತ್ತು, ಆದ್ರೆ ಅವ್ರು ನಾಮಿನೇಷನ್ ಮಾಡ್ತಾರೋ ಮಾಡಲ್ವೋ. ಯಾಕಂದ್ರೆ ಬಂಡಾಯ ಅಭ್ಯರ್ಥಿಗಳು ಕೂಡ ಅಲ್ಲಿ ನಾವು ನಾಮಿನೇಷನ್ ಮಾಡ್ತೀವಿ ಅನ್ನೋಂಥ ಒಂದು ಧಮಕಿಯನ್ನು, ಅಕ್ಷರಶಃ ಧಮಕಿಯನ್ನು ಕೂಡ ಹಾಕಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು ವರ್ಷ ನಾವು ಸಪೋರ್ಟ್ ಮಾಡಿದ್ದೀವಿ, ನೀವು ನಮಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ನಾವು ಬೇರೆ ಪಕ್ಷದಿಂದ ಅಥವಾ ಬಂಡಾಯ ಅಭ್ಯರ್ಥಿಯಾಗಿ ಇಂಡಿಪೆಂಡೆಂಟ್ ಆಗಿ ನಾವು ಪಕ್ಷೇತರರಾಗಿ ಸ್ಪರ್ಧಿಸಿ ಕಾಂಗ್ರೆಸ್ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅನ್ನೋಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ದಾವಣಗೆರೆಯಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ ಹೇಗೆ ಟಿಕೆಟ್ ಅನೌನ್ಸ್ ಆಗಿದೆ, ಹಾಗೆ ಸಮರ್ಥ ಮಲ್ಲಿಕಾರ್ಜುನ್ ತಮ್ಮ ಒಂದು ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ. ಅವ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಚಿವರು ಆಗಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ್ ಮತ್ತು ಅವರ ತಾಯಿ ಅಂದ್ರೆ ಸಮರ್ಥ ಮಲ್ಲಿಕಾರ್ಜುನ್ ಅವರ ತಾಯಿ ಕೂಡ ಆಗಿರ್ತಕ್ಕಂಥ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಇದ್ರು. ಜೊತೆಗೆ ನೂರಾರು ಜನ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಶಾಮನೂರು ಶಿವಶಂಕರಪ್ಪನವರ ಒಂದು ಕುಟುಂಬದ ಸಹೋದ್ಯೋಗಿಗಳು ಮತ್ತು ಹಿತೈಷಿಗಳು ಕೂಡ ಎಲ್ಲರೂ ಇದ್ದಂತಹದ್ದು. ಇದೇ ವೇಳೆ ಬಹಳ ದೊಡ್ಡ ಮಟ್ಟದಲ್ಲಿ ಬಂಡಾಯ ಎದ್ದಿರ್ತಕ್ಕಂಥ ದಾವಣಗೆರೆಯ ಸ್ಥಳೀಯ ಅಲ್ಪಸಂಖ್ಯಾತ ನಾಯಕರು ಕೂಡ ತೀವ್ರ ಆಕ್ರೋಶವನ್ನ ಹೊರಹಾಕೋದ್ರ ಮೂಲಕ ಪ್ರಮುಖವಾಗಿ ಸಾದಿಕ್ ಪೈಲ್ವಾನ್ ಅನ್ನುವಂಥ ಒಬ್ಬ ಸ್ಥಳೀಯ ಲೀಡರ್ ದಾವಣಗೆರೆಯಲ್ಲಿ ಪಕ್ಷೇತರರಾಗಿ ಇಂಡಿಪೆಂಡೆಂಟ್ ವ್ಯಕ್ತಿಯಾಗಿ ಸ್ಪರ್ಧಿಸಿದ್ದಾರೆ. ಅವರು ಕೂಡ ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದಾರೆ. ಇದಷ್ಟೇ ಅಲ್ಲದೆ ಈಗಾಗಲೇ ಅಬ್ದುಲ್ ಜಬ್ಬಾರ್ ಅನ್ನುವಂಥ MLC ಕೂಡ ತೀವ್ರ ಆಕ್ಷೇಪವನ್ನ ಕಾಂಗ್ರೆಸ್ ಪಕ್ಷದ ವಿರುದ್ಧ ವ್ಯಕ್ತಪಡಿಸಿದ್ದಾರೆ. ಇದ್ರ ಜೊತೆಗೆ ಸೈಯದ್ ಸಲೀಂ ಪಾಷಾ ಅನ್ನುವಂಥವ್ರೊಬ್ರು ಮತ್ತು JDS ನ ಮಾಜಿ ಒಂದು MLA ಕ್ಯಾಂಡಿಡೇಟ್ ಆಗಿದ್ರು ಅಮಾನುಲ್ಲಾ ಖಾನ್ ಅಂತ ಹೇಳಿ, ಅವರು ಕೂಡ ಅಲ್ಪಸಂಖ್ಯಾತರಿಗೆ ಒಂದು ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದು ಸಪೋರ್ಟ್ ಅನ್ನು ಮಾಡಿದ್ರು. ಎಲ್ಲರ ಪರಿಣಾಮ ಈಗ ಅಲ್ಪಸಂಖ್ಯಾತರ ಪರವಾಗಿ ಪೈಲ್ವಾನ್ ಸಾದಿಕ್ ಅನ್ನುವಂಥವ್ರು ಕೂಡ ಈಗ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಇದ್ರ ಜೊತೆಗೆ ಬಿಜೆಪಿಯಿಂದ ಈಗಾಗಲೇ ಘೋಷಣೆಯಾಗಿರುವ ಹಾಗೆ ದಾಸಕರಿಯಪ್ಪ ಅಂತ ಏನಿದ್ದಾರೆ ಅವರು ನಾಮಿನೇಷನ್ ಫೈಲ್ ಮಾಡಿರತಕ್ಕಂಥದ್ದು. ಹಾಗಾಗಿ ಇವತ್ತಿಗೆ ನಾಮಿನೇಷನ್ ಪ್ರಕ್ರಿಯೆ ದಾವಣಗೆರೆಯಲ್ಲಿ ಮುಗಿದಿದೆ. ಅದೇ ರೀತಿ ಒಂದು ಬಾಗಲಕೋಟೆಯಲ್ಲೂ ಕೂಡ ನಡೆದಿದೆ. ಹಾಗಾದ್ರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ನಾಮಪತ್ರ ಸಲ್ಲಿಕೆ ಮಾಡುವಂತಹ ವೇಳೆ ಏನು ಬಂಡಾಯ ಎದ್ದಿದಂತ ಅಲ್ಪಸಂಖ್ಯಾತ ಮುಖಂಡರು ಯಾರಾದ್ರೂ ನಾಮಿನೇಷನ್ ಅಲ್ಲಿ ಪಾಲ್ಗೊಂಡಿದ್ರಾ ಅಂತ? ಖಂಡಿತ ಇಲ್ಲ. ಯಾಕಂದ್ರೆ ನೋಡಿ, ಈಗಾಗಲೇ ಕಳೆದ 4 ದಶಕಗಳಿಂದ, ಒಂದಲ್ಲ ಎರಡಲ್ಲ, 1 ವರ್ಷ ಅಲ್ಲ 2 ವರ್ಷ ಅಲ್ಲ, 4 ದಶಕಗಳು ಅಂದ್ರೆ ಹೆಚ್ಚು ಕಡಿಮೆ 40 ವರ್ಷಗಳಿಂದ ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ನಿರಂತರವಾಗಿ ಅವರಿಗೆ ಗೆಲ್ಲಿಸ್ಕೊಂಡು ಬರುವಂತ ಕೆಲಸವನ್ನ ಅಲ್ಲಿನ ಅಲ್ಪಸಂಖ್ಯಾತ ಪ್ರಮುಖವಾಗಿ ಮುಸ್ಲಿಂ ಮತದಾರರು ಮಾಡ್ತಾ ಬಂದಿರತಕ್ಕಂಥದ್ದು. ಈ ದಾವಣಗೆರೆಯ ಆಜಾದ್ ನಗರ, ಮಹಬೂಬ್ ನಗರ, ಆಮೇಲೆ ಬಾಲಾಜಿ ಥಿಯೇಟರ್ ಮತ್ತು ಗಿರಿ ಟಾಕೀಸ್ ಥಿಯೇಟರ್ನ ಏರಿಯಾಗಳಲ್ಲಿ ಏನು ಮುಸ್ಲಿಮರಿದ್ದಾರೆ, ಆ ಕ್ಷೇತ್ರಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಬರುತ್ತೆ. ಆ ಏರಿಯಾಗಳಿಗೆ ಅಲ್ಲಿರ್ತಕ್ಕಂಥವ್ರು ಸಾರಾಸಗಟಾಗಿ ದಶಕಗಳ ಗಟ್ಟಲೆ ಶಾಮನೂರು ಶಿವಶಂಕರಪ್ಪ ಅವರಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ರು. ಇತ್ತೀಚಿನ ದಿನಗಳಲ್ಲಿ ಅವರಿಗೂ ವಯಸ್ಸಾಯ್ತು, ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಲೀಡರ್ಸ್ಗಳನ್ನ ಬೆಳೆಸಬೇಕು ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇತ್ತು. ಅದಲ್ಲದೆ ಜೊತೆಗೆ ಸ್ವತಃ ಶಾಮನೂರು ಶಿವಶಂಕರಪ್ಪನವರು ಮುಂದಿನ ಚುನಾವಣೆಯಲ್ಲಿ, ಇದು ನನ್ನ ಕೊನೆ ಚುನಾವಣೆ, ಮುಂದಿನ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತೀನಿ ಅನ್ನುವಂಥ ಘೋಷಣೆ ಕೂಡ ಮಾಡಿದ್ರು. 2023ರ
ಚುನಾವಣೆಯಲ್ಲಿ. ಆದ್ರೆ ದುರಾದೃಷ್ಟವಶಾತ್ ಶಾಮನೂರು ಶಿವಶಂಕರಪ್ಪನವರು ವಯೋಸಹಜ ಕಾಯಿಲೆಗಳಿಗೆ ತುತ್ತಾಗಿ ಅವರು ಕಾಲವಾದ್ರು. ಅದರ ನಂತರ ದೊಡ್ಡ ಮಟ್ಟದ ಒಂದು ಬಿರುಕು ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸ್ಕೊಳ್ಳಿ ಅನ್ನೋಂಥದ್ದು. ಪವಿತ್ರ, ಇಲ್ಲಿ ನೀವು ಯಾವುದೇ ಪಕ್ಷ ಆಗ್ಲಿ, ಅದರಲ್ಲೂ ಸ್ಪೆಷಲ್ ಆಗಿ ಕಾಂಗ್ರೆಸ್ ಅಲ್ಲಿ ಮಾತು ಕೊಡೋದೇ ಒಂದು, ಉಳಿಸ್ಕೊಳ್ಳೋದೇ ಬೇರೆ. ನೋಡಿ, ಈ ಸಿಎಂ DCM ಸೀಟ್ ಹಗ್ಗ ಜಗ್ಗಾಟ ಅದು ಕೂಡ ಮಾತು ಕೊಟ್ಟಿದ್ರು ಅನ್ನೋಂಥದ್ದು, ಅದು ಕೂಡ ಮಾತು ಉಳಿಸ್ಕೊಳ್ಳೋ ಮಾತಿಲ್ಲ. ಜೊತೆಗೆ ಇಲ್ಲಿ ಸೀಟ್ಗೋಸ್ಕರ ಕೊಟ್ಟಿರ್ತಕ್ಕಂಥದ್ದು, ಮಾತು ಉಳಿಸ್ಕೊಳ್ಳೋ ಮಾತಿಲ್ಲ. ಹಾಗಾಗಿ ಯಾವ ಅಲ್ಪಸಂಖ್ಯಾತ ಪ್ರಮುಖ ನಾಯಕರು ಕೂಡ ಇವತ್ತಿನ ನಾಮಿನೇಷನ್ ಅಲ್ಲಿ ಭಾಗಿಯಾಗಿಲ್ಲ. ಪಕ್ಷೇತರರಾಗಿ ಫೈಲ್ ಮಾಡಿದ್ರಲ್ಲ, ಅಲ್ಲಿ ಅಲ್ಪಸಂಖ್ಯಾತ ನಾಯಕರು ಇದ್ರು. ಪವಿತ್ರ, ಓಕೆ ಓಕೆ ಅಭಿ, ಹಾಗಾದ್ರೆ ಬಾಗಲಕೋಟೆಯಲ್ಲಿ ನಾಮಪತ್ರ ಸಲ್ಲಿಕೆ ಚಿತ್ರಣ ಹೇಗಿತ್ತು ಅಂತ? ಅಲ್ಲೂ ಕೂಡ ಇಷ್ಟು ದಾವಣಗೆರೆ ಮಟ್ಟದ ಗೊಂದಲ ಬಾಗಲಕೋಟೆಯಲ್ಲಿ ಇರಲಿಲ್ಲ. ಯಾಕಂದ್ರೆ ಅಲ್ಲಿ ಈಗಾಗಲೇ ಟಿಕೆಟ್ ಸಿದ್ದರಾಮಯ್ಯನವರು ಕರೆಸಿಬಿಟ್ಟು 4 ಜನ, ಅಂದ್ರೆ HY ಮೇಟಿ ಅವರ 4 ಜನ ಮಕ್ಕಳಿಗೆ, ಮಲ್ಲಿಕಾರ್ಜುನ ಮೇಟಿ, ಉಮೇಶ್ ಮೇಟಿ, ಬಾಯಕ್ಕ ಮೇಟಿ ಮತ್ತು ಮಾದೇವಿ ಮೇಟಿ ಅನ್ನುವಂಥ ಇವ್ರು 4 ಜನರಿಗೆ ಕೂರಿಸಿ ಬುದ್ಧಿ ಹೇಳಿ ಒಬ್ಬರಿಗೆ ಟಿಕೆಟ್ ಕೊಡ್ತೀವಿ, ನೀವು 4 ಜನ ಸಪೋರ್ಟ್ ಮಾಡಿ ಅನ್ನುವಂಥ ಒಂದು ಕನ್ವಿನ್ಸ್ ಮಾಡಿಬಿಟ್ಟಿದ್ರು ಅವರಿಗೆ. ಹಾಗಾಗಿ ಅಲ್ಲಿ ಟಿಕೆಟ್ನ ಗೊಂದಲ ಹೆಚ್ಚಾಗಿಲ್ಲ. ನಿರೀಕ್ಷೆಯಂತೆ ಎರಡನೇ ಮಗ HY ಮೇಟಿ ಅವರ ಎರಡನೇ ಮಗ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಘೋಷಣೆಯಾಗಿದೆ. ಮತ್ತು ಇನ್ನುಳಿದ ಇಬ್ಬರು, ಅಂದ್ರೆ ಮಾದೇವಿ ಮೇಟಿ ಮತ್ತು ಬಾಯಕ್ಕ ಮೇಟಿ ಅವರು ಕೂಡ ಉಮೇಶ್ ಮೇಟಿಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂಥದ್ದು. ಆದ್ರೆ ಮಲ್ಲಿಕಾರ್ಜುನ ಮೇಟಿ ಸಪೋರ್ಟ್ ಗೊತ್ತಿಲ್ಲ, ಆ ಬಗ್ಗೆನೂ ಅವ್ರು ಸ್ಪಷ್ಟನೆ ಕೊಟ್ಟಿಲ್ಲ. ಆದ್ರೆ ಅಲ್ಲಿ ಟಿಕೆಟ್ ಏನು ಅನೌನ್ಸ್ ಆದ ನಂತರ ನಾಮಿನೇಷನ್ಗೆ ಯಾವುದೇ ರೀತಿಯ ಗೊಂದಲ ಆಗಿಲ್ಲ. ಹಾಗಾಗಿ ಈ ಸದ್ಯಕ್ಕೆ ಬಾಗಲಕೋಟೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ. CM ಸಿದ್ದರಾಮಯ್ಯ ಅದನ್ನ ಹ್ಯಾಂಡಲ್ ಮಾಡ್ತಿದ್ದಾರೆ. ಒಂದು ರೀತಿ HY ಮೇಟಿ ಅವರು ಸಿದ್ದರಾಮಯ್ಯನವರ ಕುಲಬಾಂಧವರು ಆಗಿದ್ದು ಮತ್ತು ಬಹಳ ಗಳಸ್ಯ ಸ್ನೇಹಿತರು ಆಗಿದ್ದು, ಒಂದು ರೀತಿ ಫ್ಯಾಮಿಲಿ ಫ್ರೆಂಡ್ಸ್ ತರ ಇರೋದ್ರಿಂದ ಅವರ ಫ್ಯಾಮಿಲಿಯಲ್ಲಿ ಇವರು ಒಂದು ಹಿಡಿತವನ್ನ ಇಟ್ಕೊಂಡು ಇವ್ರು ಹೇಳಿದಾಗೆ ಅವ್ರು ಕೇಳ್ಕೊಂಡು ಹೋಗುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇದ್ರ ಜೊತೆಗೆ ಅಲ್ಲಿ ಬಹಳ ಪ್ರಮುಖವಾಗಿ ವೀರಣ್ಣ ಚರಂತಿಮಠ ಅನ್ನುವಂಥ ಬಿಜೆಪಿ ಕ್ಯಾಂಡಿಡೇಟ್ ಫೈಲ್ ಮಾಡಿರ್ತಕ್ಕಂಥದ್ದು ನಾಮಿನೇಷನ್ ಅನ್ನ. ಕಳೆದ ಬಾರಿ ಅವರು ಸೋತು ಹೋಗಿದ್ರು 2023ರಲ್ಲಿ. ಅದಕ್ಕಿಂತ ಮುಂಚೆ ಅವರು ಶಾಸಕರಾಗಿ ಆಯ್ಕೆ ಆಗಿದ್ರು. ಈ ಬಾರಿ ಸೋತು ಮತ್ತೆ ಅವರು ಒಂದು ಅನುಕಂಪದ ಅಲೆಯಲ್ಲಿ ಆಧಾರದಲ್ಲಿ ನನಗೆ ಒಂದ್ಸಲ ಸೋಲ್ಸಿದ್ರ ಮತ್ತೊಮ್ಮೆ ಅವಕಾಶ ಕೊಡಿ ಅನ್ನುವಂಥ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ಬಾಗಲಕೋಟೆಯಲ್ಲಿ ದೊಡ್ಡ ಮಟ್ಟದ ಗೊಂದಲ ಇಲ್ಲ. ಆದರೆ ಅಲ್ಲಿ HY ಮೇಟಿ ಗೆಲ್ಲುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇದಾವೆ. ಆದರೂ ಅಲ್ಲಿ ಒಂದಷ್ಟು ಬಿಜೆಪಿಯಲ್ಲಿ ಇರ್ತಕ್ಕಂಥ ಗೊಂದಲಗಳು ಏನು ಅಂದ್ರೆ ಹಿರಿಯ ನಾಯಕರು ಯಾರು ಇಲ್ಲ ಅನ್ನೋಂಥದ್ದು. ಅಲ್ಲಿ ನೋಡಿ, ಮುರುಗೇಶ್ ನಿರಾಣಿ ಬರಲಿಲ್ಲ, ಬಸನಗೌಡ ಪಾಟೀಲ್ ಯತ್ನಾಳ್ ಹಿಡ್ತಾ ಇರ್ತಕ್ಕಂಥ ಜಿಲ್ಲೆ ಅದು ಬಾಗಲಕೋಟೆ, ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆ. ಅಲ್ಲಿ ಹಿಡ್ತಾ ಇರ್ತಕ್ಕಂಥ ಜಿಲ್ಲೆ, ಯತ್ನಾಳ್ ಬಂದಿಲ್ಲ. ಹಾಗಾಗಿ ಬಿಜೆಪಿಯಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಒಳ ಬಿರುಕುಗಳು, ಒಳ ಮರ್ಮಗಳು, ಗೊಂದಲಗಳು ಮುಂದುವರೆದಿರ್ತಕ್ಕಂಥದ್ದು. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿ ಸುಸೂತ್ರವಾಗಿ ನಡೆದಿದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕಡೆ DCM DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ಎರಡೂ ಕಡೆ ಹಾಜರಿದ್ದು ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಮತ್ತು ಕಾಂಗ್ರೆಸ್ ಪಕ್ಷ ಎರಡೂ ಕಡೆ ಗೆಲ್ಲುತ್ತೆ ಅನ್ನುವಂಥ ಮಾತನ್ನ ಇಬ್ರು ಹೇಳಿದ್ದಾರೆ, CM DCM. ಅದೇ ವೇಳೆ BS ಯಡಿಯೂರಪ್ಪ ಕೂಡ ಎರಡೂ ಕ್ಷೇತ್ರಗಳಲ್ಲಿ ಹಾಜರಿದ್ದು ನಾವು ಗೆಲ್ತೀವಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಪವಿತ್ರ, ಎಸ್ ಅಬೀಬ್, ಈಗ ಬಾಗಲಕೋಟೆಯಲ್ಲಿ ಏನು ತೊಂದರೆ ಇಲ್ಲ ಅಂತ ಕೂಡ ಹೇಳಿದ್ರಿ. ಜೊತೆಲಿ ಈ ಒಂದು ದಾವಣಗೆರೆ ಕಾಂಗ್ರೆಸ್ನ ಒಳ ಜಗಳಗಳು ಏನಾದ್ರೂ ಲಾಂಗ್ ಟರ್ಮ್ಗೆ ಎಫೆಕ್ಟ್ ಬೀರುತ್ತಾ ಅಂತ? ಖಂಡಿತ ಪವಿತ್ರ, ಲಾಂಗ್ ಟರ್ಮ್ ಎಫೆಕ್ಟ್ ಕಾಂಗ್ರೆಸ್ ಪಕ್ಷದ ಮೇಲೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ. ನೋಡಿ, ಒಂದು ಸ್ಟ್ರಾಟಜಿ ರೆಡಿ ಆಗಿತ್ತು ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅನ್ನುವಂಥದ್ದು. ಆಮೇಲೆ ಈ ಮಟ್ಟದಲ್ಲಿ ಇವತ್ತೇನು ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರು ಆಕ್ರೋಶಗೊಂಡು ಎದ್ದು ನಿಂತು ಬಿಟ್ಟಿದ್ದಾರೆ, ನಮಗೆ ಟಿಕೆಟ್ ಕೊಡ್ಲೇಬೇಕು, ನಾವ್ಯಾಕೆ ದಶಕಗಳ ಗಟ್ಟಲೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಶಾಮನೂರು ಫ್ಯಾಮಿಲಿಗೆ ಸಪೋರ್ಟ್ ಮಾಡಿಲ್ವಾ, ಹಾಗಾಗಿ ನಮ್ಮನ್ನು ಬರೀ ವೋಟ್ ಬ್ಯಾಂಕ್ ಅಂತ ನೀವು ಬಳಸ್ಕೊಳ್ತಿದ್ದೀರಾ. ಅಲ್ಲಿ ಒಂದೇ ಕ್ಷೇತ್ರದಲ್ಲಿ 88,000 ಅಲ್ಪಸಂಖ್ಯಾತರು ಮುಸಲ್ಮಾನ್ ಮತದಾರರು ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಕುರುಬರು ಇದ್ದಾರೆ, SC STಗಳು ಕೂಡ ಇರ್ತಕ್ಕಂಥದ್ದು. ಹಾಗೆ ನೋಡಿದ್ರೆ ಶಾಮನೂರು ಶಿವಶಂಕರಪ್ಪನವರು ಪ್ರತಿನಿಧಿಸುವಂತಹ ಲಿಂಗಾಯತ ಮತಗಳೇ ಅಲ್ಲಿ ಬಹಳ ಕಡಿಮೆ, ಸುಮಾರು ಒಂದು 10-12 ಸಾವಿರ ಇರ್ಬೋದಷ್ಟೇ. ಹಾಗಾಗಿ ಲಿಂಗಾಯತ ಮತಗಳನ್ನ ಅಷ್ಟೇ ಪಡ್ಕೊಂಡು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಈಗಿರ್ತಕ್ಕಂಥ ಸಮರ್ಥ ಮಲ್ಲಿಕಾರ್ಜುನ್ ಇದಾರಲ್ಲ, ಅವರು ಒಂದು ರೀತಿ ಆಡೋ ಹುಡುಗ ಇದ್ದಂಗಿದ್ದಾರೆ. ಏನ್ ರಾಜಕೀಯ ಮಹತ್ವ ಇದೆ ಅನ್ನೋಂಥದ್ದು. ಯಾಕಂದ್ರೆ ದಶಕಗಳ ಗಟ್ಟಲೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ದುಡ್ದಿದ್ವಿ, ನಮ್ಮಲ್ಲಿ ಯಾರನ್ನಾದ್ರೂ ಒಬ್ರು ಗುರುತಿಸ್ಕೊಡಿ ಅನ್ನೋಂಥದ್ದು. ಇನ್ನೊಂದು ಅಲ್ಪಸಂಖ್ಯಾತರ ಕೂಗೇನು ಅಂತಂದ್ರೆ, ಶಾಮನೂರು ಶಿವಶಂಕರಪ್ಪನವರ ತಲೆಮಾರಿನಿಂದಲೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ವಿ, ಅವ್ರಾದ್ಮೇಲೆ SS ಮಲ್ಲಿಕಾರ್ಜುನಿಗೆ ಸಪೋರ್ಟ್ ಮಾಡಿದ್ವಿ, ಅವ್ರು ಮಿನಿಸ್ಟರ್ ಆದ್ರು, ಶಾಮನೂರು ಶಿವಶಂಕರಪ್ಪ ಮಿನಿಸ್ಟರ್ ಆದ್ರು, SS ಮಲ್ಲಿಕಾರ್ಜುನ್ ಮಿನಿಸ್ಟರ್ ಆದ್ರು, ಪ್ರಭಾ ಮಲ್ಲಿಕಾರ್ಜುನ್ MP ಎಲೆಕ್ಷನ್ಗೆ ನಿಂತ್ಕೊಂಡ್ರು, ಅವ್ರು MP ಆದ್ರು. ಈಗ ಮತ್ತೆ ಅವ್ರ ಫ್ಯಾಮಿಲಿಗೆ, ಅವ್ರ ಮಗನಿಗೆ ಕೊಡುವಂತದ್ದಾದ್ರೆ ನಮ್ಮನ್ನೆಲ್ಲ ಕೇವಲ ತುಳಿಯು ಹತ್ತಿ ಮೇಲೆ ಹೋಗುವಂತ ಮೆಟ್ಟಲುಗಳನ್ನಾಗಿ ಮಾಡ್ಕೊಳ್ತಿದಾರ, ಕೇವಲ ವೋಟ್ ಬ್ಯಾಂಕ್ ಅಷ್ಟಾಗಿ ಮಾಡ್ಕೊಳ್ತಿದಾರ, ನಮಗೇನು ಅಸ್ತಿತ್ವನೇ ಇಲ್ವಾ ಅನ್ನುವಂಥ ಎಚ್ಚೆತ್ತ ಮುಸ್ಲಿಂ ಮತದಾರರಿಗೆ ಅಲ್ಲಿ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಇದು 100% ಕಾಂಗ್ರೆಸ್ಗೆ ಎಫೆಕ್ಟ್ ಆಗುತ್ತೆ. ನಾಟ್ ಓನ್ಲಿ ಇನ್ ದಾವಣಗೆರೆ ದಕ್ಷಿಣ ಕಾನ್ಸ್ಟಿಟ್ಯೂಯೆನ್ಸಿ, ಇಡೀ ರಾಜ್ಯದಲ್ಲೂ ಕೂಡ ಇದು ಎಫೆಕ್ಟ್ ಆಗುವಂತ ಸಾಧ್ಯತೆ. ಯಾಕಂದ್ರೆ ದಾವಣಗೆರೆಯಲ್ಲಿ ಎದ್ದಿರ್ತಕ್ಕಂಥ ಕೂಗಿದೆಯಲ್ಲ, ನಮಗೂ ಟಿಕೆಟ್ ಬೇಕು ಅನ್ನುವಂಥದ್ದು, ಅದು ಇಡೀ ರಾಜ್ಯದ ಎಲ್ಲೆಲ್ಲಿ ಮುಸಲ್ಮಾನ್ ಮತದಾರರು ಹೆಚ್ಚಾಗಿದ್ದಾರೋ ಅಲ್ಲೂ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಈಗಿರ್ತಕ್ಕಂಥ ಜನಸಂಖ್ಯೆಯ ಪ್ರಕಾರ ಮಿನಿಮಮ್
35ರಿಂದ 40 ಜನ ಶಾಸಕರು ಒಂದು ಈಗಿನ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇರಬೇಕಾಗಿತ್ತು. ಆದ್ರೆ ಇರುವಂತಂದ್ರೆ ಎಷ್ಟು, ಕೇವಲ 7 ಜನ ಶಾಸಕರು ಇಟ್ಕೊಂಡು 35ರಿಂದ 40 ಜನ ಇಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ 7 ಜನ ಇಲ್ಲಿ ತುಂಬಾ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಅಟ್ಟಿ ಜನಸಂಖ್ಯೆಗೆ ಅನುಗುಣವಾಗಿ ಆದ್ರೂ ಟಿಕೆಟ್ ಕೊಡಿ ಅನ್ನೋಂತ ಕೇಳ್ತಿದ್ದಾರೆ. ಜೊತೆಗೆ ನಾವು ಸಕ್ರಿಯವಾಗಿ ದುಡ್ದಿದೀವಿ ಅಂತ. ಈಗಾಗಿರ್ತಕ್ಕಂಥ ಏನು ಈ ಬೇಜಾರ್ ಇದೆಯಲ್ಲ, ಅದು ಬಹುತೇಕ ಈಗಾಗಲೇ 100 ಜನ ಬಿಜೆಪಿಗೆ ಸಪೋರ್ಟ್ ಮಾಡ್ಬಿಟ್ಟಿದ್ದಾರೆ. ಮುಸಲ್ಮಾನರ ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ, ಬಿಜೆಪಿಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಅಲ್ಲಿ ಈ SDPI ಅನ್ನೋಂಥ ಈಗಾಗಲೇ ಕರಾವಳಿಯಲ್ಲಿ ದಟ್ಟವಾಗಿ ಹರಡ್ಕೊಂಡಿದೆ. SDPI ಅನ್ನೋಂಥ ಒಂದು ರಾಜಕೀಯ ಪಕ್ಷ, ಅದು ದಾವಣಗೆರೆ ಮತ್ತು ಈ ಬಯಲಸೀಮೆ ಕರ್ನಾಟಕ ಮತ್ತು ಇನ್ನೆಂಥದ್ದು ಕಿತ್ತೂರು ಕರ್ನಾಟಕ ಈ ಕಡೆ ಬಂತು ಅಂತಂದ್ರೆ ಅಲ್ಲಿ ಇನ್ನು ದೊಡ್ಡ ಮಟ್ಟದ ಎಫೆಕ್ಟ್ ಕಾಂಗ್ರೆಸ್ ಪಕ್ಷಕ್ಕೆ ಆಗಲಿದೆ. ಈ ಕುರಿತಂತೆ ಸ್ಪಷ್ಟವಾಗಿ ಮನವೊಲಿಸುವಂತ ಕೆಲಸವನ್ನ ಹೈಕಮಾಂಡ್ ಕೂಡ ಮಾಡಬೇಕು. ಅದು ಸಾದಿಕ್ ಪೈಲ್ವಾನ್ಗಾಗಿರ್ಲಿ, ಯಾಕಂದ್ರೆ ಪಕ್ಷೇತರಾಗಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಜೊತೆಗೆ ಇತರ ಅಲ್ಲಿನ ಅಲ್ಪಸಂಖ್ಯಾತರ ನಾಯಕರನ್ನ ಕರೆದು ಅವ್ರಿಗೆ ಸಮಾಧಾನ ಮಾಡುವಂತ ಕೆಲಸಗಳು ಆದ್ರೆ ಮಾತ್ರ ಕಾಂಗ್ರೆಸ್ಗೆ ಉಳಿಗಾಲ ಇದೆ. ಇಲ್ಲ ಅಂದ್ರೆ ತನ್ನ ಕಾಲ ಮೇಲೆ ಕಾಂಗ್ರೆಸ್ ಕಲ್ಲನ್ನ ಎತ್ತಿ ಹಾಕಿಕೊಳ್ಳೋದು 2028ರಲ್ಲಿ ನಿಶ್ಚಿತ. ಓಕೆ, ಥ್ಯಾಂಕ್ ಯು ಹಬೀಬ್ ತಮ್ಮೆಲ್ಲ ಮಾಹಿತಿಗಾಗಿ.